ಕಲ್ಯಾಣಿ ಕಲ್ಯಾಣಿ, ನಿನ್ನ ತ್ಯಾಗದಿಂದ ಈ ಪಾದುಕೆ ಸಿದ್ಧವಾಗಿದೆ. ಮಾದಪ್ಪನಿಗೊಪ್ಸೋದಷ್ಟೇ ಬಾಕಿ, ಮಾದಪ್ಪನಿಗೊಪ್ಸೋದಷ್ಟೇ ಬಾಕಿ. ಈಗ ನಾನು ಹರಳಯ್ಯನಿಗೆ ಕೊಟ್ಟ ಸಮಯ ಮುಗಿತು. ನರಚಮ್ಮಾಳಿಕೆ ಸಿದ್ಧವಾಯಿತು. ನಾನೀಗ ಅವನಿಗೆ ದರ್ಶನ ಕೊಡಲು ಹೋಗಬೇಕು. ನಾನು ಹೋಗಿ ಬರುತ್ತೇನೆ. ಆತು ನನ್ನೋಡಿಯ. ನಿಂಗೆ ಗೊತ್ತಿರಂಗೆ ನನ್ನ ಗಂಡ ಮಾದಪ್ಪಂಗೆ ನರಚಮ್ಮಾಳಿಗೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟವ್ರೆ. ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ನರಚರ್ಮ ಸಿಕ್ಕಲಿಲ್ಲ. ಅದಕ್ಕೆ ನನ್ನ ಗಂಡ ತನ್ನ ಚರ್ಮನೇ ಸುಲ್ಕೊಂಡು ಚಮ್ಮಾಳಿಗೆ ಮಾಡ್ಕೊಡ್ತೀನಿ ಅಂತ ನಿರ್ಧಾರ ಮಾಡಿಬಿಟ್ಟವ್ರೆ. ಮುತ್ತೈದೆ ಭಾಗ್ಯ ಕಳ್ಕೊಂಡು ಹೆಣ್ಣು ಬದುಕಿದ್ರು ಸತ್ತಂಗೆ ಕಣ. ನನ್ನ ಗಂಡ, ನನ್ನ ದೇವರು, ನನ್ನ ಪ್ರಾಣ, ಅವ್ರನ್ನ ಕಳ್ಕೊಂಡು ಬದುಕಿರೋ ಶಕ್ತಿ ನಂಗಿಲ್ಲ ಚೆನ್ನ. ಈಗ ಅವರು ಚರ್ಮ ಸುಟ್ಕೊಂಡು ಸಾಯೋಕ್ಕೂ ಮುಂಚೆ ನಿನ್ನ ಜೊತೆ ನಾನು ಸಂಬಂಧ ಇಟ್ಕೊಂಡಿವ್ನಿ ಅಂತ ಅನುಮಾನ ಬರಂಗೆ ಮಾಡಿದ್ರೆ ಧರ್ಮ ಕರ್ಮ ಮರೆತು ಕ್ವಾಪದ ಕೈಗೆ ಬುದ್ಧಿ ಕೊಟ್ಬಿಡ್ತಾರೆ. ಆಗ ಅವ್ರನ್ನ ಕೆರಳಿಸಿ ನನ್ನ ಕೊಲೆ ಮಾಡಂಗ್ ಮಾಡಬೇಕು ಚೆನ್ನ. ಕಲ್ಯಾಣಿ ಕಲ್ಯಾಣಿ, ನಿನ್ನ ಚಂದುಳ್ಳಿ ಮೈಯಿನ ಚರ್ಮ ಸುಲಿದು ಚಮ್ಮಾಳಿಗೆ ಮಾಡಿವ್ನಿ. ಮಾದಪ್ಪನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂತೀನಿ. ಅಮಾವಾಸ್ಯೆ 3 ದಿನಕ್ಕೆ ಮುಂಚೆ ಒತ್ ಮೂಡೋ ಹೊತ್ತಕ್ಕೆ ಬರ್ತೀನಿ ಅಂತ ಹೇಳವ್ರೆ. ಅವ್ರ ಪಾದದ ಮುಂದೆ ಚಮ್ಮಾಳಿಗೆ ಮಡಗಿ ಅಡ್ಡ ಬಿತ್ತು ಒಪ್ಪಿಸ್ಕೊಳ್ಳಿ ಬುದ್ಧಿ ಅಂತ ಹೇಳ್ಬಿಟ್ಟು, ಬುದ್ಧಿ ಈ ಚಮ್ಮಾಳಿಗೆ ಒಪ್ಪಿಸ್ಕೊಂಡು ನನ್ನ ಋಣಮುಕ್ತನಾಗಿ ಮಾಡಪ್ಪ ಅಂತ ಕೇಳ್ತೀನಿ. ಕಲ್ಯಾಣಿ, ನಿನ್ ಕೊಂದ ಕತ್ತಿಯಿಂದ ನನ್ನ ಕತ್ನು ಕತ್ತಿಸ್ಕೊಂಡು ನಿನ್ ಕೊಂದ ಪಾಪ ಕಳ್ಕೊಂಡು ನಾನು ನಿನ್ ಜೊತೆಲಿ ಬಂದ್ಬಿಡ್ತೀನಿ. ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಇದು ಸತ್ಯ, ಶಿವನಾಣೆಗೂ ಸತ್ಯ, ಸತ್ಯ ಕಲ್ಯಾಣಿ. ಬಂದ ನೋಡು ಮಾದೇವ.
ತಂದ 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 ನೋಡು ಭಾಗ್ಯವ ಭವತಿ ಭಿಕ್ಷಾನ್ ದೇಹಿ. ಬುದ್ಧಿ ಶರಣೋ ನಮ್ಮಪ್ಪ. ಏನಯ್ಯ, ನಿನ್ನ ಹಟ್ಟಿ ಬಾಗಿಲಿಗೆ ಬಂದು ಅಷ್ಟೊತ್ತಿಂದ ಗಂಟಲು ಹಡ್ಕೊಳ್ತಿದ್ದೀನಿ. ಇಮ್ರಂಗ ಅಂತ ಮರ್ದಿ ಜೊತೆ ಇದೆಯಾ? ಯಾಕೆ ಕೊಟ್ಟ ಮಾತು ಮರೆತು ಹೋಯ್ತಾ? ಸಾಲ ಎಂಬುದು ಶೂಲವಲ್ಲ, ಕೊಟ್ಟ ಮಾತು ಮರೆಯೋದು ಮಹಾಶೂಲ. ಕೋಪ ಮಾಡ್ಕೋಬೇಡಿ ಬುದ್ಧಿ. ಮೈ ಮರೆತು ಮನಗಿದ್ದು ದಿಟ, ಆದರೆ ಮಾತು ಮರೆತು ಮನಗಿರ್ನಿಲ್ಲ ಬುದ್ಧಿ. ನಿಮ್ಮ ಮಾತನ್ನ ಮನಸ್ಸಿನಾಗ ಹೊತ್ಕೊಂಡು ಹಗಲು ರಾತ್ರಿ ಎಂದೆ ನರಚಮ್ಮಾಳಿಗೆ ಸಿದ್ಧ ಮಾಡಿ ಮಡಗಿವ್ನಿ ಬುದ್ಧಿ. ನೀವು ದಯಮಾಡಿಸಿದ್ರೆ ನಿಮ್ಮ ಪಾದಕ್ಕೆ ಒಪ್ಪಿಸ್ತೀನಿ. ನನ್ನ ನೋಡಿಯ ಪಾದಕ್ಕೆ ಒಪ್ಪಿಸ್ತೀನಿ. ಏನು, ನರ ಚಮ್ಮಾಳಿಗೆ ಸಿದ್ಧವಾಯ್ತಾ? ಬುದ್ಧಿ. ಇಲ್ಲ, ನಾನ್ ನಂಬಲ್ಲ. ಯಾಕೆ ಬುದ್ಧಿ? ನಿನ್ಗೆ ನರ ಮನುಷ್ಯನ ಚರ್ಮ ಹೇಗೆ ಸಿಕ್ತು? ಎಲ್ಲಿಂದ ತಂದೆ? ಯಾರು ಕೊಟ್ರು? ಎಮ್ಮೆ ಚರ್ಮನೋ ಎತ್ತಿನ ಚರ್ಮನೋ ಹಾಕಿ ಚಮ್ಮಾಳಿಗೆ ಮಾಡಿ ನನಗೆ ನರ ಚಮ್ಮಾಳಿಗೆ ಅಂತ ಮೋಸ ಮಾಡ್ತಿರಬಹುದಲ್ಲ? ಶಿವ ಶಿವ, ಕಾಯಕವೇ ಕೈಲಾಸ ಅಂತ ನಂಬ್ಕೊಂಡು ಬದುಕ್ತವನು ಬುದ್ಧಿ ನಾನು. ಕಾಯಕ್ಕೆ ದ್ರೋಹ ಮಾಡಿದ್ರೆ ಕಾಯಕಕ್ಕೆ ದ್ರೋಹ ಮಾಡ್ದಂಗಲ್ಲವರ ಬುದ್ಧಿ. ಕಾಯಕ್ಕೆ ದ್ರೋಹ ಮಾಡಿದ್ರು ಕಾಯಕಕ್ಕೆ ದ್ರೋಹ ಮಾಡೋನಲ್ಲ ಬುದ್ಧಿ ಏರಳೆಯ. ನನ್ನ ಎದೆ ಬಗದು ನಿಮಗೆ ಸತ್ಯ ತೋರ್ಸಕ್ಕೆ ನಾನು ಹನುಮಂತನಲ್ಲ ಬುದ್ಧಿ. ಬೇಕಾದ್ರೆ ಹೇಳಿ, ಈ ಶಿರಸ್ ತರದು ನಿಮ್ಮ ಪಾದದ ಮೇಲೆ ಮಡಗ್ತೀನಿ ಬುದ್ಧಿ. ಮೊದಲು ಚಮ್ಮಾಳಿಗೆ ನೋಡ್ತೀನಿ. ಅದು ನರ ಚಮ್ಮಾಳಿಗೆ ಅಲ್ಲ ಅಂತ ಅನುಮಾನ ಬಂದ್ರೆ ನಿನ್ ಶಿರಸ್ಸು ಪಡಿಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ನಡಿ ಒಳಗೆ. ಬನ್ನಿ ಬುದ್ಧಿ. ಲೇ ಬೀರ ದೊಡ್ಡವನೇ, ಎಲ್ಲ ಕರ್ಕೊಂಬಂದ್ರು? ಇಲ್ಲ ಕಳಿಸಿದ್ರಿ? ನೋಡ್ರ ಮುಂದಕ್ಕೆ ಹೋಗುಮ. ಅಪ್ಪಯ್ಯ, ನಿಂದು ಸರಿ ಹೋಯ್ತು. ಬಂದು ಸೇರ್ಬೇಕಾದ ಜಾಗ ಸೇರಿದ ಮ್ಯಾಕ ಇನ್ನ ಮುಂದಕ್ಕೆ ಎಲ್ಲಿ ಹೋಯ್ತೀಯಾ? ಏನು ಸೇರ್ಬೇಕಾದ ಜಾಗಕ್ಕೆ ಬಂದು ಸೇರಾಯ್ತಾ? ಏನಲ್ಲ ಹೇಳ್ತಾ ಇದ್ದೀರಿ ನೀವು? ನಮ್ಮ ನೀಲ ಸಂಕಮನಟ್ಟಿ ಕರ್ಕೊಂಡೋಗ್ರಿ ಅಂದ್ರೆ ಯಾರೋ ಮಹಾರಾಜನೋ ಪಾಳ್ಯಗಾರರು ಕಟ್ಟರೋ ಅರಮನೆ ತಕ್ಕ ಕರ್ಕೊಂಬಂದಿದ್ದೀರಲ್ಲ. ಏಯ್ ನಡ್ರಲ್ಲ ಮುಂದಕ್ಕೆ ಹೋಗುಮ. ಅಪ್ಪಯ್ಯೋ, ಮೊದಲು ಕಂಡಾಗ ನಾವು ನಿನ್ನಂಗೆ ಅನ್ಕೊಂಡಿದ್ದು, ಆಮೇಲೆ ಗೊತ್ತಾಗಿದ್ದು ನಾವು ಸರಿಯಾದ ಜಾಗಕ್ಕೆ ಬಂದಿದ್ದೀವಿ ಅಂತ. ಅಂದ್ರೆ ನಾವು ನಮ್ಮ ನೀಲ ಸಂಕಮನಟ್ಟಿ ತಕ್ಕೆ ಬಂದಿದ್ದೀವಿ ಅಂತೀರಾ? ಹ್ಞೂ ಕಣಪ್ಪಯ್ಯ, ನಮ್ಮ ಸಂಕವ್ವ ನೀಲೇಗೌಡ ಇರೋ ಅರಮನೆ ಇದೆಯಾ? ಅಯ್ಯೋ ಶಿವನೇ, ಇದಾ ನಮ್ಮ ಸಂಕವನಟ್ಟಿ? ನನ್ನ ಕೈಲಿ ನಂಬಕ್ಕೆ ಆಯ್ತಿಲ್ಲ. ನಂಬೋಕ್ ಹಾಕಿಲ್ಲ ಅಂದ್ರೂ ಸತ್ಯನೇ ಕಣಮ್ಮಿ. ನಮ್ಮ ಸಂಕವನಿಗೆ ಆ ಬೆಟ್ಟದಯ್ಯ ಕೊಟ್ಟಿರೋ ಭಾಗ್ಯನೇ ಈ ಅರಮನೆ. ಯವ್ವಿ ಯವ್ವಿ, ಏನು ಅಂದವಾಗೈತೆ. ಆದರೂ ಗೊತ್ತು ಗುರು ಇಲ್ಲದೆ ಹೆಂಗಪ್ಪ ಒಳಕ್ಕೆ ಹೋಗೋದು? ನಂಗೆ ಯಾಕೋ ಭಯವಾಗ್ತೈತೆ. ಏಯ್ ಸರಿಯಾಗಿ ಹೇಳ್ರಲ್ಲ. ನೋಡಿ, ನಿಜ ಹೇಳಿ, ಒಳಕ್ಕೆ ಹೋಗಿ ನೋಡಿದ್ರಾ? ಇದೇನಾ ನಮ್ಮ ಸಂಕವನಟ್ಟಿ? ನಾವು ಒಳಿಕ್ ಹೋಗಿ ನೋಡಿಲ್ಲ, ಆದ್ರ ನಮ್ಮ ಸಂಕವನ್ನ ಇದೇ ಅರಮನೆ ಮುಂದೆ ನಾವು ನೋಡಿದ್ದು. ಏನಲ್ಲ ನೀವು ಹೇಳ್ತಿರೋದು?
ಮೊದಲ್ಕಿತ ಬಂದಾಗ ನೀವು ಒಳಗೆ ಹೋಗಿರ್ಲ್ವೇನ್ರು? ಹೊರಗಡೆಯಿಂದ ಯಾರು ನೋಡಿ ಏನು ಅನ್ಕೊಂಬಿಟ್ರೋ ಏನೋ ನೀವು. ಇದನ್ನ ನೋಡ್ತಾ ಇದ್ರೆ ಯಾವುದೋ ಮಾಯದ ಅರಮನೆ ಇದ್ದಂಗೈತೆ. ಅಪ್ಪಯ್ಯ, ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಸಂಕವನ್ನ ನಾವು ಇಲ್ಲೇ ಕಂಡಿದ್ದು. ಅಯ್ಯೋ, ಅಲ್ಲಿ ನೋಡು, ನಮ್ಮ ಸಂಘವನೇ ಬಂದ್ಲು. ಸಂಕವ, ಹ್ಞೂ, ನಮ್ಮ ಸಂಕವನೇ, ನಮ್ಮ ಸಂಕವ ಮಾವಯ್ಯ. ಏ ಬಾಪಯ್ಯೋ, ಬಾ ಬಾ. ಎಲ್ಲಪ್ಪ ನನ್ನ ಚಮ್ಮಾಳಿಗೆ? ಒಪ್ಪಿಸ್ತೀನಿ, ಕೂತ್ಕೊಳ್ಳಿ ಬುದ್ಧಿ. ನಾನು ನಿನ್ನ ಮನೆಯಲ್ಲಿ ಕೂಡೋಕೆ, ಹೋಳಿಗೆ ಊಟ ಮಾಡೋಕೆ, ಕಷ್ಟ ಸುಖ ಮಾತಾಡೋಕೆ ಬಂದಿಲ್ಲ ಕಣಯ್ಯ. ಕೊಟ್ಟ ಮಾತು ಇಟ್ಟ ಭಾಷೆ ಪೂರೈಸ್ಕೊಂಡು ನನ್ನ ಚಮ್ಮಾಳಿಗೆ ತಗೊಂಡು ಹೋಗಿ ಬಂದಿದ್ದೀನಿ. ಮಾತು ಮಾಲಿಂಗ ಬುದ್ಧಿ. ಮಾತಕ್ಕೆ ತಪ್ಪಿದ್ರೆ ಮನಸ್ಸು ಒಪ್ಪದ ಆ ಶಿವ ಮೆಚ್ತಾನ. ಹೇಳ್ದಂಗೆ ಮಾಡಿ ಮಡಗಿವ್ನಿ. ಕುತ್ಕೊಳ್ಳಿ ಬುದ್ಧಿ, ತಂದು ಒಪ್ಪಿಸ್ತೀನಿ. ಮಡಗ್ಲಾ ಬುದ್ಧಿ? ಅಣ್ಣಾಜಿ, ಶಿವನ ಮಡದಿಯನ್ನೇ ಮೈಮುಟ್ಟಿ ನೂಕುವಷ್ಟು ಸೊಕ್ಕೆ ನಿನಗೆ. ಇದೇ ನಿನ್ನ ಸರ್ವನಾಶಕ್ಕೆ ಮುನ್ನುಡಿಯಾಗಲಿದೆ. ಯಾವ ಪಾದವನ್ನು ಮೇಲೆತ್ತಿ ಮಾತೃಪ್ರೇಮವನ್ನು ತುಳಿಯಲು ಬಂದೆಯೋ ಅದೇ ಪಾದ ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿ. ಇದು ನನ್ನ ಶಾಪ, ಇದು ನನ್ನ ಶಾಪ. ನನ್ನ ಕಣ್ಣುಗಳೇ ಅಳತೆಗೋಲು, ನನ್ನ ಮಸ್ತಕವೇ
ಲೆಕ್ಕದ ಪುಸ್ತಕ. 6 ಅಂಗುಲ ಅಗಲ, 12 ಅಂಗುಲ ಉದ್ದ, ಗೂಟ 3 ಅಂಗುಲ. ಅರೆ ಅಂಗುಲ ಅತ್ತಿತ್ತ ಸರಿಯದಂತೆ ನಿಮ್ಮ ಪಾದರಕ್ಷೆ ಸಿದ್ಧವಾಗುತ್ತದೆ. ಮೆಟ್ಟಿದಾಗ ನೋಡಿ ಪ್ರಭು, ಮೆಟ್ಟಿನ ಗುಟ್ಟು. ಹರಳಯ್ಯ, ನನ್ನ ನಂಬಿಕೆ ಸುಳ್ಳಾಗಲಿಲ್ಲ, ನೆಟ್ಟ ದೃಷ್ಟಿ ಹುಸಿಯಾಗಲಿಲ್ಲ. ಕೊಟ್ಟ ಮಾತಿನ ಹಾಗೆ ನಡೆದ್ಬಿಟ್ಟೆ, ನರಚಮ್ಮಾಳಿಗೆ ಮಾಡಿಬಿಟ್ಟೆ. ಮೆಚ್ಚಿದೆ ನಿನ್ನ ಕಾಯಕ ನಿಷ್ಠೆಗೆ, ಮೆಚ್ಚಿದೆ ನಿನ್ನ ಕೈ ಚಳಕದ ವೃಷ್ಟಿಗೆ. ನೀನೊಬ್ಬ ಮಾತಿಗೆ ತಪ್ಪದ ಘನಶರಣ, ಕಾಯಕ ಯೋಗಿ ಅಂತ ರುಜು ಮಾಡಿಬಿಟ್ಟೆ ಅಪ್ಪ. ಈಗ ದೃಢ ಮನಸ್ಸಿನಿಂದ ಈ ಚಮ್ಮಾಳಿಗೆನ ನನಗೊಪ್ಪಿಸಿ ಋಣಮುಕ್ತನಾಗೂ ಕಂದ. ಬಲ್ಗೈಯಲ್ಲಿ ಕೊಟ್ಟ ದಾನ ಎಡಗೈ ತಿಳಿಬಾರ್ದು ನಿಜ, ಆದರೆ ಹೆಂಡತಿಗೆ ತಿಳಿಸ್ದೆ ಯಾವ ಕೆಲಸನೂ ಮಾಡಬಾರ್ದಪ್ಪ. ಕರಿ ನಿನ್ ಹೆಂಡತಿನ. ಸಂಕವ ಸಂಕವ, ಮಾವಯ್ಯ, ಅಕ್ಕಯ್ಯ, ಇದ್ಯಾನ? ನಾ ಕಾಣ್ತಿರೋದು ಕನ್ಸ ಅಥವಾ ನೀವೆಲ್ಲ ದಿಟ್ಟವಾಗ್ಲೂ ನನ್ನ ನೋಡಕ್ ಬಂದಿದ್ದೀರಾ? ಸತ್ಯ ಕಣವ, ಸತ್ಯ. ಇಷ್ಟು ದಿವಸ ಬರ್ದೇ ಇರೋ ಈ ನಿನ್ನ ಪಾಪಿ ಮಾವಯ್ಯ ಇವತ್ತು ನಿನ್ನ ಮುಂದೆ ಬಂದು ನಿಂತಿರೋದು ಸತ್ಯನೇ ಕಣವ, ಸತ್ಯ. ಅಯ್ಯಯ್ಯೋ, ಹಂಗೆಲ್ಲ ಮಾತಾಡ್ಬೇಡಿ ಮಾವಯ್ಯ. ನಾನು ದಿನ ನೆನ್ಸ್ಕತ್ತಿದ್ ನನ್ನ ಮನೆ ದೇವ್ರು ತಾನಾಗೆ ನನ್ನ ಮನೆ ಮುಂದೆ ಬಂದು ನಿಂತವ್ರೆ. ಅದಕ್ಕಿಂತ ನಂಗಿನ್ನೇನ್ ಬೇಕು ಮಾವಯ್ಯ? ನಾನೇ ಭಾಗ್ಯವಂತೆ. ಅಕ್ಕಯ್ಯ, ಭಾವಂದ್ರ, ಅವತ್ತು ನಾ ಏಟ್ಕಿತ್ತ ಕರೆದ್ರು ನೀವು ಬರಕ್ಕಿಲ್ಲ ಅಂತಿದ್ರಿ. ನಂಗೇನೋ ಆ ಭಾಗ್ಯವೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ ನೋಡಿ, ನನ್ನ ನೋಡಕ್ಕಂತ ನೀವೆಲ್ಲ ಇಲ್ಲಿ ಗಂಟ ಬಂದಿರಿ. ನಾನೇ ಅದೃಷ್ಟವಂತೆ. ಬೆಡ್ದಯ್ಯ, ನಿಂಗೆ ಏಟ್ಕಿತ್ತ ಕೈ ಮುಗಿದ್ರು ಸಾಲಕ್ಕಿಲ್ಲ ನನ್ನಪ್ಪ. ಸಂಕವ್ವ, ಇದೇನವ್ವ ಈ ಅರಮನೆ? ಇದೇನವ್ವ ಈ ಐಭೋಗ? ನಾ ನೋಡ್ತಾ ಇರೋದು ದಿಟ್ವೆ. ನೀನು ನಮ್ಮ ನೀಲ ಇರೋ ಅಟ್ಟಿ ಇದೆಯಾ? ನನ್ನ ಕಣ್ಣೇ ನಾನು ನಂಬಕ್ಕಾಗ್ತಿಲ್ವಲ್ಲ ತಾಯಿ. ಹ್ಞೂ ಮಾವಯ್ಯ, ಇದೆ ನನ್ನ ಅಪ್ಪನ ಮನೆ ದೇವರು, ನನ್ನ ಮಾದಪ್ಪ ಕೊಟ್ಟ ಭಾಗ್ಯ. ಯಾಕೆ ಮಾವಯ್ಯ, ನಿಮ್ಗೆ ನನ್ನ ಮ್ಯಾಕೆ, ನನ್ನ ಮಾದಪ್ಪನ ಮ್ಯಾಕೆ ಇನ್ನೂ ಅನುಮಾನ ಆಯ್ತಾ? ಇಲ್ಲ ಕಣವ, ಇಲ್ಲ, ಅನುಮಾನ ಇಲ್ಲ. ಒಂದು ಕಿತ ಅನುಮಾನ ಪಟ್ಟು ಸತ್ತೊಟ್ಟಿವ್ನಿ, ಅದು ನಿನ್ನಿಂದ. ಆ ಮಾದಪ್ಪನ ಮೈಮೆಯಿಂದ ನಾನು ಮತ್ತೆ ಹುಟ್ಟು ಬಂದಿವ್ನಿ.
ಅಂಥದ್ರಾಗೆ ನಾನು ನಿನ್ನ ಮೇಲೆ ಅನುಮಾನ ಪಡಕ್ಕಾಯ್ತದ? ನೀನು ಸಾಮಾನ್ಯದೊಳಲ್ಲ ತಾಯಿ, ಸಾಕ್ಷಾತ್ ಭಗವಂತನ ಒಲಿಸ್ಕೊಂಡ ಮಹಾತಾಯಿ ನೀನು. ನಿನ್ನ ಭಕ್ತಿ, ಶ್ರದ್ಧೆ, ತ್ಯಾಗಗಳಿಂದ ನೀನು ಮಹಾಶರಣೆ ಅನ್ನಿಸ್ಕೊಂಡ್ಬಿಟ್ಟೆ. ಆ ಭಗವಂತ ಒಳ್ಳೆಯವ್ರಿಗೆ ಬೋ ಕಷ್ಟ ಕೊಡ್ತಾನಂತೆ, ಬರೀ ಸೋಲ್ನೇ ಕೊಡ್ತಾನಂತೆ. ಆದರೆ ಅವನು ಕೊನೆ ಕೊಡೋ ಭಾಗ್ಯ ಗೆಲುವು ಮಾತ್ರ, ಅದು ಬೋ ದೊಡ್ಡದಾಗಿರ್ತದಂತೆ. ಅದನ್ನು ಪಡೆದವ್ರಿಗೆ ಮಾತ್ರ ಗೊತ್ತು ತಾಯಿ. ಒಂದು ಕಿತ ಅವನು ಒಲಿದು ಭಾಗ್ಯ ಕೊಟ್ಟು ಗೆಲ್ಲಿಸ್ಬಿಟ್ರೆ ಬದುಕಿನಲ್ಲಿ ಸೋಲು ಅನ್ನೋದೇ ಇರಕ್ಕಿಲ್ಲ ಕಣವ. ಅದು ನಿನ್ನ ಬದುಕಿನಲ್ಲಿ ಸತ್ಯವಾಗೋಯ್ತು ತಾಯಿ, ದಿಟ್ಟವಾಗೋಯ್ತು ತಾಯಿ. ಇದ್ರಾಗೆ ನಂದೇನೈತೆ ಮಾವ ಹೆಚ್ಚುಗಾರಿಕೆ? ಎಲ್ಲ ನಿಮ್ಮ ಆಶೀರ್ವಾದ. ಆಡ್ಸೋನು ಅವನು, ಆಡೋರು ನಾವಟ್ಟೆಯ. ಅಂದಂಗೆ ನೀಲ ಎಲ್ಲವ? ಅವರು ಒಳಗ್ ಗೌರವ ಮಾವಯ್ಯ. ಅಯ್ಯೋ, ನಿಮ್ಮನ್ನೆಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತೀವಿ. ಒಳಗ್ ಬನ್ನಿ ಮಾವಯ್ಯ. ಅಕ್ಕಯ್ಯ ಬನ್ನಿ. ಹಾ ನಡ್ರಿ. ಕರಿ ನಿನ್ ಹೆಂಡ್ತೀನ. ಬುದ್ಧಿ ಎಲ್ಲಿ ಹೋಗಿದ್ದಾಳಪ್ಪ? ಬುದ್ಧಿ, ಕಲ್ಯಾಣಿ ತವ್ರಿಗೋಗೋಳೆ ಬುದ್ಧಿ. ಓ, ತವರ್ ಮನೆಗೆ ಹೋಗಿದ್ದಾಳ? ಯಾವಾಗ ಹೋದ್ಲಪ್ಪ? 3 ದಿನ ಆಯ್ತು ಬುದ್ಧಿ. ಮಡ್ದಿ ಹೋಗಿ 3 ದಿನ ಆಯ್ತು ಅಂತ ಯಾಕಪ್ಪ ಸುಳ್ಳು ಹೇಳ್ತಿದೀಯಾ? ನಾನು ಯಾಕೆ ಬುದ್ಧಿ ಸುಳ್ಳು ಹೇಳಲಿ? ಮನೇಲಿದ್ದಿದ್ರೆ ಕರ್ಕೊಂಬಂದು 4-5 ಜೊತೆಯಾಗಿ ಎತ್ಕೊಡಕ್ ನನಗೇನು ಕಷ್ಟವೇ? ಇಲ್ಲ ಕಣಪ್ಪ, ಮನ್ಸಲ್ಲಿ ಹುಟ್ಟೋ ಮಾತಾಗಿದ್ರೆ ದೃಢವಾಗಿ ಬರುತ್ತೆ, ಸುಳ್ಳಾಗಿದ್ರೆ ನಡುಗ್ತಾ ಬರ್ತದೆ. ನಿನ್ನ ನಾಲ್ಗೆ ನಡ್ಗೋದು ನೋಡಿದ್ರೆ ನನಗೆ ನಂಬಿಕೆ ಬರ್ತಿಲ್ಲ. ಬನ್ನಿ ಮಾವಯ್ಯ. ಒಡಿಯಾ, ಅಪ್ಪಯ್ಯ, ಅದಕ್ಕೆವ್ವ ಏನು ಆಶ್ಚರ್ಯ? ನಾನೇ ಬರಮ್ಮ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವೇ ಬಂದ್ಬಿಟ್ರಲ್ವಾ? ಇರಲಿ ಅಪ್ಪಯ್ಯ, ಸದ್ದಾಗಿದ್ದೀರಪ್ಪಯ್ಯ? ನಾ ಏನೋ ಸಂದಾಗಿದ್ದೀನಪ್ಪ, ನೀ ಹೆಂಗಿದ್ದಿಲ್ಲ? ನೀಲ, ನಿನ್ನೂ ಸಂಕವನ್ನು ನೋಡಿದೆ ಮನಸ್ಸೇ ನಿಲ್ಲಿಲ್ಲಕ್ಕಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಅಪ್ಪಯ್ಯ, ಅವಯ್ಯ ಹೆಂಗವಳೆ? ಯಾಕೆ ಬಂದಿಲ್ಲ? ಏ, ಅವಳ ಕೈಲಿ ಇಲ್ಲಿ ಗಂಟ ಬರೋಕ್ಕಾಯ್ತದ? ಅದಕ್ಕೆ ಅಲ್ವಾ ನಾವು ಬಂದಿರೋದು. ಬೇಕಾದ್ರೆ ಇನ್ನೊಂದು ಕಿತ ಕರ್ಕೊಂಬಂದ್ರಾಯ್ತು ಬಿಡು. ನೋಡು, ಬಂದಾಗಿಂದ ನಮ್ಮದೇ ಮಾತುಕತೆ ಆಗೋಯ್ತು. ಕೂಸೆಲ್ಲಲ್ಲ ಸಂಕವ ಎಲ್ಲವ್ವ ನನ್ನ ಮೊಮ್ಮಗು, ಒಸಿ ತೋರ್ಸವ. ಮಾವಯ್ಯ ಕ್ವಾಣ್ಯಾಗೆ ಮಲ್ಗವೆ. ಅಪ್ಪಯ್ಯ, ಅಣ್ಣಂದ್ರ, ನಿಮಗೆಲ್ಲ ಒಂದು ಅಚ್ಚರಿಕಾದೈತೆ. ಏನು ಹೇಳಿ ನೋಡಮ್ಮ? ಲೇ ಮಗ, ಈ ಅರಮನೆ ಹಂಗಿರೋ ನಿಮ್ಮ ಮಟ್ಟಿ ನೋಡೇ ನನಗೆ ಬೋ ಅಚ್ಚರಿ ಆಗೋಯ್ತು. ಇನ್ನೂ ಒಂದು ಅಚ್ಚರಿ ಆಯ್ತಾ? ಅಂಥದ್ದೇನಪ್ಪ?
ಅಪ್ಪಯ್ಯ ನೀನೀಗ ಎಷ್ಟು ಮೊಮ್ಮಕ್ಕಳಿಗೆ ಅಜ್ಜ ಆಗ್ತಿದ್ಯಾ ಹೇಳು? ಏನ್ಲ ನೀ ಹೇಳ್ತಿರೋದು? ಎಷ್ಟು ಮೊಮ್ಮಕ್ಕಳಿಗೆ ಅಜ್ಜ ಆಯ್ತೀಯಾ ಅಂತ ಕೇಳ್ತಾ ಇದ್ಯಾ? ನಾವೇನೋ ಗಂಡಾಗ್ಲಿ ಹೆಣ್ಣಾಗ್ಲಿ ಒಂದು ಕೂಸಿರ್ತದೆ ಅಂತ ತಿಳ್ಕೊಂಡಿದ್ವಪ್ಪ. ಅಪ್ಪಯ್ಯ ಒಂದಲ್ಲ ಮೂರು ಗಂಡು ಮಕ್ಕಳಿಗೆ ಅಜ್ಜ ನೀನು. ನೀನು ಬಂಜೆ, ನೀನು ಹೊಟ್ಟೆಯಲ್ಲಿ ಒಂದು ಹುಳನೂ ಹುಟ್ಟಲಿಲ್ಲ ಅಂತ ಆಡ್ಕೊಳ್ತಿದ್ದ ಜನರ ಮುಂದೆ 3 ಮಕ್ಕಳನ್ನೆತ್ತು ಮಹಾ ತಾಯಿ ಆಗ್ಬಿಟ್ಟೆ ಕಣವ. ಎಲ್ಲರ ಬಾಯಿನೂ ಮುಚ್ಚಿಸ್ಬಿಟ್ಟೆ. ನಿನ್ನ ಅದೃಷ್ಟಕ್ಕೆ ಏನೇನೇ ಇಲ್ಲ ತಾಯಿ. ಇದರಿಂದ ನಮ್ಮ ಅಟ್ಟಿ, ನಮ್ಮ ಪೋಡು, ನಮ್ಮ ವಂಶ ಪಾವನ ಆಗೋಯ್ತು ತಾಯಿ, ಪಾವನ ಆಗೋಯ್ತು. ಇಷ್ಟು ದಿನ ನಾವು ಕೊಟ್ಟ ಕಷ್ಟನೆಲ್ಲ ನುಂಗ್ಕೊಂಡು ಎಲ್ಲನೂ ಸಹಿಸ್ಕೊಂಡು ವಂಶಕ್ಕೆ ಕುಲ ಮೆಚ್ಚೋ ಕುಡಿಗಳನ್ನೇ ಕೊಟ್ಬಿಟ್ಟಿಯಲ್ಲವ. ನಿನ್ನನ್ನು ನಾವು ನಿಂದಿಸ್ಬಾರ್ದಾಗಿತ್ತು. ನಮ್ಮ ತಪ್ಪನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಅಯ್ಯಯ್ಯೋ ಅಕ್ಕಯ್ಯ, ಇಂಥ ಸಂತೋಷದ ಸಮಯದಾಗೆ ಹಳೆದನ್ನೆಲ್ಲ ಯಾಕೆ ನೆನ್ಸ್ಕೊತೀರಾ? ನೀವು ಒಡ ಹುಡ್ದವ್ರು ಆಗ್ತಿರ್ಬೋದು, ಆದರೆ ನಾವೆಲ್ಲರೂ ಅಕ್ಕಂಗಿರ ಅಕ್ಕಯ್ಯ. ನಿಜ ನಿಜ, ನೀ ಹೇಳ್ತಾ ಇರೋದು ಸರಿಯಾಗಿ ಐತೆ. ಇದು ಸಂಕಟ ಪಡಬೇಕಾದ ಕಾಲ ಅಲ್ಲ ಕಣವ, ಸಂತೋಷ ಪಡಬೇಕಾದ ಕಾಲ. ಮೊದಲು ಅದಕ್ಕೆ ಅಣಿ ಮಾಡಬೇಕು. ಹ್ಞೂ ಕಣಪ್ಪಯ್ಯ, ಸರಿಯಾಗಿ ಹೇಳ್ದೆ ನೀನು. ಈ ಮಕ್ಕಳು ಹುಟ್ಟಿರೋ ಸಂತೋಷನ ಸುತ್ತ 10 ಬೋರ್ಡ್ಗೆ ಹಂಚಬೇಕು. ನಿಲ ಸಂಕವ, ನಮ್ಮ ಕುಲ ಪದ್ಧತಿ ಹಂಗೆ. ನಮ್ಮಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಹೂ ಮುದ್ರೆ, ಸಂಕ ಮುದ್ರೆ ಅಂತ ಕುಲುಮುದ್ರೆ ಹಾಕ್ಸೋದು ನಮ್ಮ ಪದ್ಧತಿ. ಯಾಕ್ಲ ನೀಲ, ನಿನಗಿದೆಲ್ಲ ಗೊತ್ತಿಲ್ವಲ್ಲ? ಅದನ್ನು ಹಾಕ್ಸಿದ್ರೆಯ ಅವು ನಮ್ಮ ಕುಲಕ್ಕೆ ಸೇರಿದ ಮಕ್ಕಳಾಗ್ತಾರೆ, ಕುಲದ ಮಕ್ಕಳಾಗ್ತಾರೆ. ಇಲ್ಲ ಅಂದರೆ ನಮ್ಮ ಕುಲಕ್ಕೆ ಸೇರಕ್ಕಿಲ್ಲ. ಈ 3 ಮೊಮ್ಮಕ್ಕಳನ್ನು ಕರ್ಕೊಂಡೋಗಿ ನಮ್ಮ ಪೋಡಿನ ಪದ್ಧತಿ ಪ್ರಕಾರ ಕುಲುಮುದ್ರೆ ಹಾಕಿಸ್ಬೇಕು. ಏನಂತೀರಾ? ಇಲ್ಲ ಸಂಕವ್ವ, ನಾವೆಲ್ಲರೂ ಈ ಪಾಟಿ ತರಾಬಿರಿಲಿ ಬಂದಿರೋದಾದ್ರೂ ಯಾತಕ್ಕೆ ಅಂದ್ಕೊಂಡಿದ್ದೀರಾ? ಅದಕ್ಕೆಯ ನಮ್ಮ ಅಪ್ಪಯ್ಯ ಅಂತೂ ತನ್ನ ಮೊಮ್ಮಗನ್ನ ಕರ್ಕೊಂಡು ಬಂದು ಕುಲುಮುದ್ರೆ ಹಾಕ್ಸೋ ಗಂಟ ಹಿಟ್ಟೆ ಉಣ್ಣಕ್ಕಿಲ್ಲ ಅಂತ ಕೂತ್ಬಿಟ್ಟಿದ್ದ. ಅದಕ್ಕೆ ತರಾಬಿರಿಲಿ ಕರ್ಕೊಂಬಂದೀವಿ. ಸಂಕವ್ವ, ಅಪ್ಪಯ್ಯನ ಮನಸ್ಸು ತಡೆಯೋಕ್ಕಿಲ್ಲ. ಮೊಮ್ಮಗಿನ ನೋಡಬೇಕು ಅಂತ ಆತರ ಪಡ್ತಾವನೆ. ಮಕ್ಕಳು ಎದ್ದಾವೇನೋ ನೋಡವ. ಮಾವಯ್ಯ, ನೀವೆಲ್ಲ ಕಾಡು ಮೇಡು ಅಲ್ದು ಬಂದಿರಿ. ಹಸ್ಗೂಸ್ ಇರೋ ಕೋಣೆ ಕಾಲಿಡೋದುಂಟೆ, ಕಾಲ್ ಧೂಳಾಗಕ್ಕಿಲ್ವೇ? ಅಕ್ಕಯ್ಯ, ಅವ್ರಿಗಾರ ವಸಿ ತಿಳಿಯಕ್ಕಿಲ್ಲ, ನಿಂಗೆ ತಿಳಿದೆ. ಹಸ್ಗೂಸ್ಗೆ ದೃಷ್ಟಿ ಆಗಕ್ಕಿಲ್ವೇ? ಹೌದಲ್ವೇ ಮಾವಯ್ಯ? ಸಂಕವ ಹೇಳ್ತಾ ಇರೋದು ಸರಿನೇ. ಓ, ಈ ಹೆಂಗಸ್ರದ್ದು ಇದೊಂದು ಧೂಳಾಯ್ತದೆ, ದೃಷ್ಟಿ ಆಯ್ತದೆ ಅಂತ. ಆಯ್ತು, ಮೊದಲು ಶುಭ್ರವಾಗನ ದೂರದಿಂದ ದಣ್ಕೊಂಬಂದಿದ್ವಲ್ಲ, ಬಸ್ ಹೊಂಡ್ಬಿಟ್ಟು ಆಮೇಲೆ ಮಕ್ಕಳು ನೋಡಮ್ಮ. ಮಲಗಿರೋ ಮಕ್ಕಳನ್ನ ಎಬ್ಬರಿಸಬಾರ್ದು. ಓ ಅಪ್ಪಯ್ಯ, ಬನ್ನಿ ಅಣ್ಣಂದ್ರ, ಅತ್ತಿಗೆ ಬಾ ಬನ್ನಿ. ಬೆಟ್ಟಯ್ಯ, ನೀನೇ ಕಾಪಾಡಬೇಕು. ಸಂಗಣೆ, ಅವರೆಲ್ಲ ದೂರದಿಂದ ಬಂದಿದ್ದು ಮಗಿನ ನೋಡಕ್ಕೆ, ಮುದ್ದಾಡಕ್ಕೆ. ಪ್ರತಿ ಸರ್ತಿನೂ ಈ ತರ ಯಾಮರ್ಸಕ್ಕಾಗಕ್ಕಿಲ್ಲ. ಗೆಪ್ತಿ ಮಾಡಿಕ. ಮಾದಪ್ಪ, ಇದೇನಪ್ಪ ನಿನ್ನ ಆಟ?
ಅಳಯ್ಯ ಅಳಯ್ಯ ತಾಯವ್ವ ಅಲ್ಲಪ್ಪ ಇದು ತಕ್ಕಂಡು ನನ್ನ ಒಡೆಯನ್ಗೊಂದ್ ಜೊತೆ ಮೆಟ್ರೋಲ್ ಕೊಡು, ಕಾಸು ತಂದೀವ್ನಿ. ಆಯ್ತು ಕಣವ. ಬುದ್ಧಿಯವರ ಬೇಕಾದ್ರೆ ತಾಯವನ್ನೇ ಕೇಳಿ ನನ್ನ ನೆಂಡ್ರು ತವ್ರ ಮನೆಗೆ ಹೋಗೋಳು ಇಲ್ವೋ ಅಂತ. ಹ್ಞೂ ಕಣಪ್ಪ, ಕಲ್ಯಾಣಿ ತವ್ರಿಗೋದ್ಲು, ದಾರಿಲಿ ನಾನೇ ಮಾತಾಡ್ಸಿವ್ನಿ. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹೇಳ್ದಂಗೆ ಅದಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯವ್ವ. ಹರಳಯ್ಯ ಕಣ್ಸನ್ನೆ ಮಾಡಿದ್ದು ಒಕ್ಕಣ್ಣನಿಗೆ ಕಾಣದೇ ಇರಬಹುದು, ಆದ್ರೆ ಮುಕ್ಕಣ್ಣನಿಗೆ ಕಾಣಿಸುತ್ತೆ ಕಣವ್ವ. ಇವನ್ ಯಾರೋ ಮಾಯಾವಿ ಕಣಪ್ಪ, ಕಾಣ್ದೇ ಇರೋದನ್ನು ಕಂಡಂಗೆ ಹೇಳ್ತಾವನೆ. ಇವನುಂಟು ನೀನುಂಟು, ಇವನು ಉಸ್ಬಾರಿ ನನಗೆ ಬೇಡ. ನೀನ್ ಮೆಟ್ಟು ಹೊಲ್ದಿಟ್ಟಿರು, ನಾನು ಆಮೇಲೆ ಬಂದು ಇಸ್ಕೊಂಡು ಹೋಯ್ತೀನಿ. ಹರಳಯ್ಯ, ಸುಳ್ಳಿಗೆ ಸುಳ್ಳು ಸೇರಿದ್ರೆ ಸುಳ್ಳೇ ಆಗುತ್ತೆ ಹೊರತು ಸತ್ಯ ಆಗಲ್ಲ ಕಣಪ್ಪ. ಕೊಟ್ಟ ಮಾತಿನ ಹಾಗೆ ನಿನ್ನ ಮುತ್ತೈದೆ ಮಡ್ದಿ ಜೊತೆಗೆ ಈ ಚಮ್ಮಾಳಿಗೆನ ನನಗೆ ಒಪ್ಪಿಸ್ಬಿಡು, ನಾನು ಹೊರಟೋಗ್ಬಿಡ್ತೀನಿ. ಅಯ್ಯೋ ಶಿವನೇ, ಇಲ್ದೇ ಇರೋಳ್ನ ಕರಿ ಕರಿ ಅಂದ್ರೆ ನಾನು ಇಲ್ಲಿಂದ ಕರೀಲೇ ಬುದ್ಧಿ. ತವ್ರ ಮನೆಗೆ ಹೋಗೋಳೆಂದ್ರೆ ನೀವು ನನ್ನ ಮಾತೇ ನಂಬ್ತಾ ಇಲ್ವಲ್ಲ. ತಡೀರಿ, ನೋಡ್ಕೊ ಬರ್ತೀನಿ. ಅಪ್ಪಯ್ಯ, ಮಾವಯ್ಯ, ನನ್ನ ಮಾತನ್ನ ಕೇಳಿ ಮಾವಯ್ಯ. ಮಾವಯ್ಯ, ಹೊಸಿ ನಿಂತ್ಕೊಳ್ಳಿ. ಅಪ್ಪಯ್ಯ, ಮಾವಯ್ಯ, ಅಪ್ಪಯ್ಯ, ಮಾವಯ್ಯ, ಮಾವಯ್ಯ, ಹೊಸಿ ನಿಂತ್ಕೊಳ್ಳಿ ಮಾವಯ್ಯ. ನಿಮ್ ಕೈ ಮುಗಿತೀನಿ ಮಾವಯ್ಯ, ನನ್ನ ನಂಬಿ. ನನ್ನ ಯಾಕೆ ಕೋಪ ಮಾಡ್ಕೊಂಡು ನೊಂದ್ಕೊಂಡು ನೀವು ಇಲ್ಲಿಂದ ಹೋಗೋದ್ ಬೇಡ. ನೀವು ನೊಂದ್ಕೊಂಡು ಹೋದ್ರ ನಮಗ್ ಒಳ್ಳೇದಾಯ್ತದ, ನೋವಾಯ್ತದೆ ಮಾವಯ್ಯ. ಏ ಸಾಕು ಮುಚ್ಚಮ್ಮ ಬಾಯಿನ. ನಿನ್ನ ನಾಟಕದ ಮಾತನ್ನ ನಂಬ್ತೀನಿ ಅನ್ಕೋಬೇಡ. ನಾನು ಯಾಕೆ ನಿನ್ನ ಮಾತು ಕೇಳಬೇಕು? ನನ್ನ ಕೋಪ ನೆತ್ತಿಗೇರಿಸ್ಬೇಡ, ಸುಮ್ಕಿದ್ಬಿಡು. ಅಯ್ಯಯ್ಯೋ ಇಲ್ಲ ಮಾವಯ್ಯ, ನೀವು ನಗ್ನಗ್ತಾ ನನ್ನ ಮನೆಗೆ ಯಾವ್ರು ಬಂದಂಗೆ ಬಂದಿದ್ರಿ. ಈಗ ನೋಡಿದ್ರೆ ಕೋಪ ಮಾಡ್ಕೊಂಡು ನೊಂದ್ಕೊಂಡು ಹೋಯ್ತಿದ್ದೀರಾ. ಇನ್ನೊಂದು 4-5 ದಿನ ಇದ್ದು ನನ್ನ ಮಕ್ಕಳನ್ನ ಹರಿಸಿ ಆಮ್ಯಾಗ ಹೊಂಡಿ ಅಂತೆ ಮಾವಯ್ಯ. ಒಳಗ್ ಬನ್ನಿ. ಯಾವ ಹೊಟ್ಟೆ ಯಾವ ಮಕ್ಕಳು? ಮರ್ವಾದೆ ಇಲ್ಲದ ಮಗ ಸೊಸೆ ಮೊಮ್ಮಕ್ಕಳನ್ನ ಕಟ್ಕೊಂಡು ನಮಗೇನಾಗಬೇಕು? ನಮ್ಮಂತೆ ನಡವಳಿಕೆ ಇಲ್ಲ ಅಂದಮೇಲೆ ನಮ್ಮ ಬಾಳ್ ನಮಗೆ, ನಿಮ್ಮ ಪಾಡ್ ನಿಮಗೆ ನಡಲ್ಲ. ಅಪ್ಪಯ್ಯ, ಅಪ್ಪಯ್ಯ, ನನ್ನ ಮಾತು ಕೇಳಿ. ಈಗೇನು ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಕುಲದ ಮುದ್ರೆಗೆ ಬರಬೇಕು ತಾನೆ? ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಇವಳು ಬರ್ದಿದ್ರೆ ಏನಂತೆ, ಇಲ್ಲೇ ಇದ್ದು ಯಾರ ಮನೆ ವೈಭೋಗನ ಅನುಭವಿಸ್ಲಿ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಿಮ್ಮ ಜೊತೆ ಬರ್ತೀನಿ. ಏಯ್ ಮುಚ್ಚಲ ಬಾಯಿನ, ಆತ್ರಗೆಟ್ಟವನೆ. ಹಿಂಗೆ ಆತ್ರಗೆಟ್ಟೆ ನೀನು ಬದುಕನಾಗಿ ಎಡವಟ್ಟು ಮಾಡ್ಕೊಂಡೆ. ಅಲ್ಲ ಕಲ,
ಕುಲುಮುದ್ರೆ ಅಂದರೆ ಏನು ಅನ್ಕಂಡು? ಅದರ ಆಚಾರ ವಿಚಾರ ಏನು ಅಂತ ಗೊತ್ತೇನಿಲ್ಲ ನಿಂಗೆ? ಹುಟ್ಟಿದ ಮಕ್ಕಳನ್ನ ಗಂಡ ಹೆಂಡ್ರು ಒಂದ್ಗೂಡಿ ಕುಲುಕೊಪ್ಸ್ಬೇಕು. ಅದಕ್ಕೆ ನೀನು ಒಬ್ಬನೇ ಬಂದ್ರೆ ಆಗಕ್ಕಿಲ್ಲ ಕಣ್ಲಾ, ಸಂಕವನು ಬರಬೇಕು. ಇವಳು ಬರಕ್ಕಿಲ್ಲ ಅಂದರೆ ಇವಳಿಗೆ ಒಪ್ಪಿಗೆ ಇಲ್ಲ ಅಂತ ಅರ್ಥ. ಅಂದ ಮ್ಯಾಕೆ ಅದ್ಯಾವ್ರು ಮಕ್ಕಳನ್ನ ಒಪ್ಪಿಸ್ಕೊಳಕ್ಕಿಲ್ಲ ತಿಳ್ಕ. ನಿಮ್ಮ ಇಷ್ಟದ ಪ್ರಕಾರ ಬದುಕು ಕಟ್ಕೊಂಡಿದ್ದೀರಿ, ನಿಮ್ಮ ಇಷ್ಟದಂಗೆ ಬಾಳ್ವೆ ಮಾಡ್ತಿದ್ದೀರಿ. ಇನ್ನು ಮುಂದಕ್ಕೂ ನಿಮ್ಮ ಇಷ್ಟದಂಗೆ ಇರಿ. ಅಂದದ ಅರಮನೆ ಆಯಿತು, ಬೇಕಾದ ಭಾಗ್ಯ ಸಿಕ್ತು. ಮುಂದಕ್ಕೆ ನಿಮ್ಮ ಮಕ್ಕಳನ್ನ ಈ ಪ್ರಾಂತ್ಯಕ್ಕೆ ಪಾಳ್ಯಗಾರರಾಗಿ ಮಾಡಬೇಕು ಅನ್ಕೊಂಡಿದ್ದೆ. ನಿಮ್ಮನ್ನ ಬೇಟೆಗಾರರಾಗಿ ಮಾಡಿ ಅಂತ ಕೇಳಕ್ ಬಂದಲ್ಲ, ಅದು ನನ್ನ ತಪ್ಪು ಮಾಡಿಬಿಟ್ಟೆ ನಾನು. ಮಾವಯ್ಯ, ಕಷ್ಟ ಅಂತ ಬಂದಾಗ ನನ್ನ ಕಷ್ಟ ಕೇಳೋದು ನನ್ನ ಅಪ್ಪನ ಮನೆ ದ್ಯಾವ್ರು ಆ ಮಹದೇಶ್ವರ. ಹಾಗೆ ಕಣ್ಣಿಗೆ ಕಾಣೋ ಎರಡನೇ ದ್ಯಾವ್ರು ಅಂದ್ರೆ ನೀವು ಅಂತ ನಂಬೀವ್ನಿ ಮಾವಯ್ಯ. ನಿಮ್ಗೆ ನನ್ನ ಯಾಕೆ ಅನುಮಾನ ಬರೋದು ಬ್ಯಾಡ. ಮಾವಯ್ಯ, ನಾನು ಮಕ್ಕಳಿಗೆ ಹಾಳು ಉಣಿಸ್ಬೋದು, ಆದ್ರೆ ಹಣೆ ಬರಹ ಬರೆಯಕ್ಕಾಯ್ತದ? ಮಕ್ಳು ಏನಾಗ್ಬೇಕು ಅದು ಮಾದಪ್ಪನ್ ಬಿಟ್ಟಿದ್ದು. ನಮ್ ಎಲ್ಲಾರ ಕೈನಾಗ ಏನೈತೆ ಮಾವಯ್ಯ? ನೀವ್ ಅನ್ಕೊಂಡಂಗೆ ನಾನು ನನ್ನ ಮಕ್ಳನ್ನ ದೊರೆನಾಗೋ ಪಾಳೆಗಾರನಾಗೋ ಮಾಡ್ಸೋ ಹುಣ್ಣಾರ ಇಲ್ಲ ಮಾವಯ್ಯ. ಅವ್ರು ಯಾವತ್ತಿದ್ರು ದುಂಡೇಗೌಡನ್ ಮೊಮ್ಮಕ್ಕಳು ಮಾವಯ್ಯ. ಸಾಕು ಸುಮ್ಮನೆ ಇರಮ್ಮ. ಹಿಟ್ಟು ಬಟ್ಟೆ ಕೊಟ್ಟಿಲ್ಲ ಅಂದ್ರು ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಂತಿದ್ಲಂತೆ. ಅದು ಯಾವಳು? ಅಕ್ಕರೆಯಿಂದ 16 ಗುಡ್ಡ ಬೆಟ್ಟ ಇಳಿದು ಬಂದ್ಮು, ಆದ್ರೂ ಮಕ್ಕಳ ಮುಖ ತೋರಿಸ್ಲಿಲ್ಲ. ಮಕ್ಕಳನ್ನ ಹತ್ರಕ್ಕೂ ಸೇರಿಸ್ಲಿಲ್ಲ, ಎತ್ತಾಡ್ಸೋಕ್ಕೂ ಬಿಡ್ಲಿಲ್ಲ. ಈಗ ಮಾತ್ರ ಮಾತಿಗೂ ದುಂಡೇಗೌಡನ ವಂಶದ ಮಕ್ಕಳು ಅಂತೀಯಲ್ಲ, ಇದು ಯಾವ ಸೀಮೆ ಬಣ್ಣದ ಮಾತು ಅಂತೀನಿ. ಮಕ್ಕಳನ್ನ ಎತ್ಬಿಟ್ರೆ ಸಾಕಾಗ್ಲಿಲ್ಲ ಸಂಕವ್ವ. ಎತ್ ಮನೆಗೆ ಸೊತ್ತು ಮಾಡ್ದಾಗ್ಲೇ ಎತ್ತದಕ್ಕೆ ಅರ್ಥ ಸಿಗೋದು. ದಿಟ ಅಕ್ಕಯ್ಯ, ನೀವು ಹೇಳ್ತಿರೋದು ಎಲ್ಲ ದಿಟ್ಟುವೆಯ. ಆದ್ರೆ ನೀವುಗಳು ಕೇಳೋ ಪ್ರಶ್ನೆಗೆ ನಾ ಏನು ಉತ್ತರ ಕೊಡಬೇಕು ಅಂತ ನನಗೆ ಅರ್ಥ ಆಯ್ತಿಲ್ಲ. ನನಗೇನು ಗೊತ್ತಾಯ್ತಿಲ್ಲ. ಯಾಕೋ ನನ್ನ ಬಾಳೆ ಹಂಗಾಗೋಗದೆ. ಎಲ್ಲನೂ ಆಯ್ತೆ, ಆದ್ರೆ ಏನು ಇಳ್ದಂಗೆ ಹಿಂಗದೆ. ನಾನಾರ ಏನ್ ಮಾಡಕ್ ಸಾಧ್ಯ ಹೇಳಿ?